ಪಾಲಕ್ ಚಿಕನ್ ಮಾಡುವ ಇವತ್ತು. ಪಾಲಕ್ ಬೇಯಿಸೋಕೆ ಇಟ್ಕೊಂಡಿದೆ. ಪಾಲಕ್ ಚಿಕನ್ ಮಸಾಲ ಮಾಡುವ ಇವತ್ತು. ಪಾಲಕ್ ಸ್ವಲ್ಪ 2 ಕಟ್ಟು ಬೇಯಿಸಿ ಇಟ್ಕೊಂಡಿದೆ. ಆಮೇಲೆ ಇದು 3 ನೀರುಳ್ಳಿ ಇತ್ತು ಸಣ್ಣ ಸಣ್ಣದೆ ಕಟ್ ಮಾಡಿ ಇಟ್ಕೊಂಡಿದೆ. 1.5 kg ಕೋಳಿಗೆ. ಆಮೇಲೆ ಇದಿಷ್ಟು ಕೊತ್ತಂಬರಿ ಸೊಪ್ಪು ದೊಡ್ಡ ಮುಷ್ಟಿ 1 ಮುಷ್ಟಿ, ಇದು ಅಷ್ಟೇ ದೊಡ್ಡ ಮುಷ್ಟಿ 1 ಮುಷ್ಟಿ ಪುದೀನ ಸೊಪ್ಪು, ಕಡೆಗೆ ಇದೊಂದು 2 ಮುಷ್ಟಿ ಹಸಿಮೆಣಸಿನ ಕೂಡ, ಕಡೆಗೆ ಒಂದು 2 ಗಡ್ಡೆ ಬೆಳ್ಳುಳ್ಳಿ, ಒಂದಿಷ್ಟಪ್ಪಾಗಿ ಶುಂಠಿ ತಗೊಂಡಿದೆ. ಕಡೆಗೆ ಒಂದು ಟೊಮೆಟೊ ಇದು ಎಲ್ಲ ಫ್ರೈ ಮಾಡ್ಕೊಂಬಕ್ಕೆ ಒಂದಿಷ್ಟು ಗೋಡಂಬಿ ತಗೊಂಡಿದೆ. ಒಂದು 2 ಚಮಚ ಫಸ್ಟ್ ಗಸಗಸಿ ತಗೊಂಡಿದೆ, ಕೊತ್ತಂಬರಿ ಬೀಜ ತಗೊಂಡಿದೆ, ಸ್ವಲ್ಪ ಜೀರಿಗೆ ತಗೊಂಡಿದೆ. ಇದೆಲ್ಲ ಒಟ್ಟಾಕಿ ಫ್ರೈ ಮಾಡ್ಕೊಂಡು ತೆಂಗಿನೆಣ್ಣೆ ಫ್ರೈ ಮಾಡೋದು ಮಾತ್ರ. ಮತ್ತು ಕಡೆ ಒಗ್ಗರಣೆ ಹಾಕಮ್ಮ ಕೋಳಿಗೆ. ಮೆಣಸಿ ಕೂಡ ಚೆಂದ ಹಾಕೋದು ಕೊತ್ತಂಬ ಗೋಡಂಬಿ ಹಾಕ್ತಾರೆ. ಕೊತ್ತಂಬರಿ ಬೀಜ ಹಾಕಂತು, ಕೊತ್ತಂಬರಿ ಬೀಜ 2 ಚಮಚ, ಸ್ವಲ್ಪ ಜೀರಿಗೆ ಹಾಕಂತು 1 ಚಮಚ, ಸ್ವಲ್ಪ ಗಸಗಸಿ ಹಾಕಂತು 2 ಚಮಚ, ಬೆಳ್ಳುಳ್ಳಿ, ಮೂರು ಟೊಮೆಟೊ, 3 ಟೊಮೆಟೊ, ಒಂದು ಹಿಡಿ ಪುದೀನ ರುಬ್ಕೊಂಡ್ರೆ ಕೊತ್ತಂಬರಿ ಅಷ್ಟೇ ಕೊತ್ತಂಬರಿ ಇದು ಸಣ್ಣ ಸಣ್ಣ ಇರ್ತಾರೆ. ಸಾಕಿದ್ದೀವಿ ಸ್ವಲ್ಪ ತಣ್ಣಕ್ಕೆ ಬಿಡುವ. ಇದು ತಣ್ಣೋದ್ರವರೆಗೆ ಒಂದು ಕೋಳಿ ಬೇವು ಹಾಕೊಂಬ. ಕುಕ್ಕರ್ ಇಟ್ಕೊಂಡಿದ್ದೆ, ಇದಕ್ಕೆ ಒಗ್ಗರಣೆ ಮಾಡ್ಕೊಂಬ. ಎಣ್ಣೆ ಹಾಕ್ತೈತೀನಿ, ಎಣ್ಣೆ ಸ್ವಲ್ಪ ಸಾಸಿವೆ ಹಾಕೊಂಬ. ಈಗ ಒಂದು ಪಲಾವ್ ಎಲೆ ಹಾಕೊಂಬ. ಮೊಗ್ಗು ಹಾಕಿದೆ, ಚಕ್ಕಿ ಒಂಚೂರು ಲವಂಗ, ಒಂದು 4 ಲವಂಗ ಸಾಕು, ಇಷ್ಟೇ ಸಾಕು. ನೀರುಳ್ಳಿ, ಸಾಕು ಈರುಳ್ಳಿ ಇಷ್ಟ ಸಾಕು, ಕೆಂಪಾಯ್ತು ಈರುಳ್ಳಿ. ಇದು ಮಾಂಸ ಹಾಕುವ. ಒಟ್ಟಿಗೆ ಮಸಾಲೆ ಎಲ್ಲ ಹಾಕೊಂಡು ಕಡ್ಕೊಬತ್ತೆ. ಈಗ ಸಿಟಿ ಹೊಡ್ಸ್ಕೊಂಡಿದ್ವಿ, ಚೆಂದ ನೆನೀತು. ಈಗ ಮಸಾಲೆ ಹಾಕುವ. ಪಾಲಕ್ ಸೊಪ್ಪು ಎಲ್ಲ ಮಸಾಲೆ ಹೊಡ್ಕೊಂಡಿತ್ತು, ಅದು ಕಡಿತಲ್ಲ. ಇದಕ್ಕೀಗ 1 ಕಾಯಿ ಹೆರ್ದ ಹಾಲು ತೆಗೆದಿಟ್ಕೊಂಡಿದ್ವಿ, ಅದನ್ನು ಸೇರಿಸ್ಕೊಂತೀವಿ. ಇದು ಕಂಡ್ರೆ ನೀರು ಕಾಣಂಗಿತ್ತಲ್ಲ, ನೀರು ಹಾಕ್ತಿಲ್ಲ. ಎಂತಕ್ಕಂದ್ರೆ ಗೋಡಂಬಿ ಮತ್ತು ಗಸಗಸಿ ಎಲ್ಲ ಹಾಕಿತ್ತಲ್ಲ, ಕರೆಕ್ಟ್ ಹದ ಬತ್ತು ಕುದ್ರ ಮೇಲೆ. ರಾಗಿ ಮುದ್ದೆ ತಿನ್ಕ್ಲಾಯ್ತು. ಇವತ್ತು ಪಾಲಕ್ ಚಿಕನ್ ಜೊತೆಗೆ ರಾಗಿ ಮುದ್ದೆ ಮಾಡುವ. ಸಾರು ಕುದೀತಿತ್ತು, ಇದಕ್ಕೊಂದು ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಹಾಕುವ. ಸಾಕು ಇಷ್ಟು ಹಾಕುವ. ಸಾರು ಆಯ್ತು, ಇಳಿಸುವ. ಕೊತ್ತಂಬರಿ ಸೊಪ್ಪು 1/2 kg ರಾಗಿ ಹೊಡಿಯುತ್ತೆ ಮುದ್ದೆ ಮಾಡುವ. ಅದಕ್ಕೆ 1/2 kg ಅಂದರೆ ಈ ಲೋಟಕ್ಕೆ 8 ಲೋಟ ಇರುತ್ತೆ, 4 ಲೋಟ ನೀರು ಹಾಕಂತೆ. ನೀರು ಕುದಿಬೇಕು ಶುರುವಾಯ್ತು, ಸ್ವಲ್ಪ ಉಪ್ಪು ಹಾಕಂತೆ. ಇದು ಒಂದು ಚಮಚ ಹೊಡಿಯಪ್ಪ ಅಷ್ಟೇ ನೀರು ಮಾಡಿ ಇಟ್ಕೊಂಡಿದೆ 1/2 ಲೋಟಿಗೆ. ಇದು ಹಿಟ್ಟು ಹಾಕಿರ್ಕೊಳ್ಳಿ, ಗಟ್ಟಿ ಉಂಡಿ ಹಾಕಾಗಲ್ಲ ಅದಕ್ಕೆ. ಇದು ಹಿಂಗೆ ಮಾಡಿ ಹಾಕಿದ್ರೆ ರಾಗಿ ಮುದ್ದೆ ಲೈಕ್ ಬರೋದು, ದಪ್ಪ ಬರೋದು. ನೀರು ಕುದೀತಿತ್ತು, ಈಗ ರಾಗಿ ಹೊಡಿಯಕ್ಕುವ. ಹಾಕ್ತೀವಿ, ಮುಚ್ಚಿ ಬೇಯಿಸುವ. ರಾಗಿ ಮುದ್ದೆ ಚೆನ್ನ ಬೇಕೇ ಬೇಯಿಸ್ಕೊಂಡಿತ್ತು, ಹಿಂಗಾಯ್ತು. ಇದನ್ನೀಗ ಕಾಲಾಗಿ ಇಟ್ಕೊಂಡು ಗೊತ್ತಾಯಿಸ್ಕೊಂಬ. ಕೈಯೇ ಮಾಡೋಕ್ಕಾಗ್ತಿಲ್ಲ, ಕಾಲೇ ಬೇಕಿದ್ದಕ್ಕೆ. ಸಮ ಹೀಗೆ ಮಾಡಿ ಗೊತ್ತಾಯಿಸ್ಕೊಂಡು ಗಂಟೆಲ್ಲ ಒಂಚೂರು ತೆಂಗಿನೆಣ್ಣೆ ಒರೆಸ್ಕೊಂಡು ರಾಗಿ ಮುದ್ದೆ ಕಟ್ಟುವ. ಈಗ ಇಲ್ಲಿ ಕಾಣಿ ಮಾರ್ರೆ 9 ಉಂಡೆ ಆಯಿ, 1 ಪೀಂಕುಟಿ ಉಂಡೆ ಆಯ್ತು, ಮರಿ ಉಂಡೆ, ಅದ್ರದ್ದೆಲ್ಲ ಮರಿ ಇತ್ತು. ಈ ರಾಗಿ ಮುದ್ದೆ ರೆಡಿ ಆಯಿತು, ಕೋಳಿ ಸಾರು ರೆಡಿ ಆಯಿತು, ಪಾಲಕ್ ಚಿಕನ್ ಸಾಂಬಾರು. ಈಗ 2 ಒಟ್ಟು ಮಾಡಿ ಸರ್ವ್ ಮಾಡುವ. ತೋರಿಸ್ತೆ ಈಗ. ಇಲ್ಲಿ ಕಾಣಿ ಮಾರ್ರೆ
ಬಿಸಿ ಬಿಸಿ ಹಳ್ಳಿ ಸ್ಟೈಲ್ ರಾಗಿ ಮುದ್ದೆ ರೆಡಿ ಆಯ್ತು. ಎಲ್ಲರೂ ಬನ್ನಿ ಊಟ ಮಾಡುವ. Thank you for watching.